ಚಳಿಗಾಲದ ಕ್ರಾಂತಿ ನಿಜವಾಗ್ಲೂ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ ಆಗಿರ್ಬೋದು, ರಾಜಣ್ಣ ಅವರು ಕೊಟ್ಟಂತಹ ಹೇಳಿಕೆ ಆಗಿರ್ಬೋದು, ಖಂಡಿತವಾಗಿಯೂ ಕ್ರಾಂತಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಡಿ ಕೆ ಸುರೇಶ್ ಅವರು ಕೂಡ ಒಂದು ಕಡೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇತ್ತ ಹೈಕಮಾಂಡ್ಗೂ ಕೂಡ ದೊಡ್ಡ ತಲೆನೋವಾಗಿ ಇದು ಮಾರ್ಪಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಅಕ್ಟೋಬರ್ನಿಂದವೂ ಕೂಡ ಚರ್ಚೆ ಆಗ್ತಾ ಇದ್ರು ಕೂಡ, ಸೆಪ್ಟೆಂಬರ್ ಇಂದ ಚರ್ಚೆ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತುಟಿಕ್ ಪಿಟಿಕ್ ಅಂತ ಇಲ್ಲ. ರೀಸನ್, ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದೆ, ಅದು ಎಲ್ಲಿ ಇವರು ಹಾಳು ಮಾಡ್ಕೊಂಡು ಬಿಡ್ತಾರೋ ಅನ್ನುವಂಥ ಪ್ರಶ್ನೆ ಅತಿಥಿಗಳೊಟ್ಟಿಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಸರ್, ಈಗ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ಬೋದಲ್ಲ? ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ, ಆಬ್ವಿಯಸ್ಲಿ ಅವ್ರವರೇ ಗೊತ್ತಾಗಿದೆ, ಅವ್ರವರೇ ಹೋಗಿರುತ್ತೆ. ಕಾಂಗ್ರೆಸ್ ಇಂದ ಒಂದು ಕಮಿಟಿ ಅಂತ ಇರುತ್ತೆ ಎಲ್ಲ ರಾಜ್ಯಗಳನ್ನು ಅಬ್ಸರ್ವ್ ಮಾಡೋಕ್ಕೆ. ಒಂದು ಮಾತು, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಅಥವಾ ಖರ್ಗೆ ಅವರೇ ಆಗಲಿ, ಬಹಳ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಖರ್ಗೆ ಅವರು, ಅವರಾದ್ರೂ ಒಂದು ಹೇಳಿಕೆ ಕೊಟ್ಟು ಬಿಡ್ಬೋದಾಗಿತ್ತಲ್ಲ, ಇಲ್ಲ ಗೊಂದಲಗಳು ಬೇಡ, ಇಂಥವ್ರು ಸಿ ಎಂ ಆಗ್ತಾರೆ ಅಂತ ಹೇಳಿ. ಇದ್ರರ್ಥ ಒಳಗಡೆ ಏನೋ ಒಂದು ಆಗ್ತಾ ಇದೆ ಅಂತ ಅಲ್ವಾ ಸರ್? ಇವಾಗ ಈಗ ಏನು ಪ್ರಾಬ್ಲಮ್ ಆಗಿದೆ, ಹೈಕಮಾಂಡ್ ಅವ್ರು ಯಾಕೆ ಮಾತಾಡಬೇಕು ಅಂತ ನಾನು ಕೇಳ್ತಾರೆ. ಒಂದು, ಇವಾಗ ಏನಾದ್ರು ಸಿ ಎಂ ಇಲ್ಲಿಲ್ವಾ, ಇಲ್ಲ ಸಿ ಎಂ ಏನಾದರೂ ಅನಾರೋಗ್ಯ ಇದೆಯಾ, ಸಿ ಎಂ ಎಲ್ಲರೂ ಕಾಣ್ತಾ ಇಲ್ವಾ, ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಿಲ್ಲ. ಸಿ ಎಮ್ಮು ವಾಸ್ತವವಾಗಿ ನಡೀತಾ ಇದೆ, ಸರ್ಕಾರ ನಡೀತಾ ಇದೆ. ಇವಾಗ ಹೈಕಮಾಂಡು ನೋಡ್ತಾ ಇದೆ ಏನಾಗಿದೆ, ಸರ್ಕಾರ ನಡೀತಾ ಇರುವಾಗ ನಾವು ಯಾಕೆ ಅದ್ರ ಮೇಲೆ ಮಧ್ಯೆ ಐಡೆಂಟಿಫೈ ಆಗಬೇಕು? ಅದು ಯಾವಾಗ ಏನು ಮಾಡಬೇಕು ಅದು ಹೈಕಮಾಂಡಿಗೆ ಚೆನ್ನಾಗಿ ಗೊತ್ತಿದೆ, ಅದು ಅವಾಗ ಮಾಡುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇವರು ನನಗೆ ಯಾಕೆ ಅಂತಂದರೆ BJPಯವರು ಭಾಳಷ್ಟು ಇವ್ರಿಗೆ ಇಲ್ಲಿ ಚಿಂತೆ ನೋಡಿ ಸ್ವಾಮಿ. 5 ವರ್ಷದಲ್ಲಿ 2 ಲಕ್ಷ ಇನ್ನೂ ಹೆಚ್ಚು ಕಂಪನಿಗಳು ಬಂದಾಗಿವೆ. 5 ವರ್ಷದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕಂಪನಿಗಳು ಬಂದಾಗವೆ. ಅದ್ರ ಬಗ್ಗೆ ಇವ್ರು ಚಿಂತೆ ಮಾಡಬೇಕು. ಇವತ್ತು ಡಾಲರ್ ಮುಂದೆ ರೂಪಾಯಿ ಕುಸಿತಾ ಇದೆ. 90 ಇವನೇನು ಸೆಂಚುರಿ, 100ಕ್ಕೆ ಹೊಡಿಬೋದು ಸೆಂಚುರಿ, ಅದು ಅದು ತೊಂದರೆ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇವರು ಮಾತೆತ್ತಿದ್ರು ರೈತರು ಅಂತಾರೆ. ಸ್ವಾಮಿ, ರೈತರು ದೆಹಲಿಯಲ್ಲಿ ದಿನಗಟ್ಟಲೆ ವರ್ಷಾನ್ಗಟ್ಟಲೆ ಪ್ರತಿಭಟನೆ ಮಾಡಿದ್ರು. ಒಂದೇ ಒಂದು ಕರ್ಟೆಸಿಗೆ ಹೋಗಿ ಮೋದಿ ಏನು ನಿಮ್ಮ ಸಮಸ್ಯೆ ಅಂತ ಕೇಳೋ ತಾಕತ್ತು, ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಮೋದಿಗಿಲ್ಲ, ಇವ್ರ ಸಂಪುಟದಲ್ಲಿ ಯಾರಿಗೂ ಮಂತ್ರಿಗಳಿಗೆ ಇವ್ರಿಗೆ ಇಲ್ಲ. ಇವರು ರೈತರ ಬಗ್ಗೆ ಮಾತಾಡೋಕ್ಕೆ ನಾಲಾಯಕ್, ಮಾತಾಡಲೇಬಾರ್ದು. ಇವ್ರು ರೈತರ ಸುದ್ದಿನ ಇವ್ರು ಎತ್ತಲೇಬಾರ್ದು. ಯಾವುದೋ ಒಂದು 6,000 ರೂಪಾಯಿ ಕೊಡೋದನ್ನ ರೈತರಿಗೆ ಸರಿಯಾಗಿ ಮಳೆ ಬೆಳೆ ನೀರು ಎಲ್ಲ ಕೊಟ್ಬಿಟ್ರೆ ಯಾವ 6,000 ರೂಪಾಯಿ ರೀ? ನಿಮ್ಮ ಸರ್ಕಾರವನ್ನು ಸಾಕದೆ ರೈತರು, ಅದನ್ನು ತಿಳ್ಕೊಳ್ಳಿ. 6,000 ರೂಪಾಯಿ ಕೊಟ್ಬಿಟ್ಟಿದ್ದೇವೆ, 6,000 ರೂಪಾಯಿ ಕೊಟ್ಬಿಟ್ಟಿದ್ದೀವಿ ಅಂತ ಅವ್ರು ಪದೇ ಹೇಳ್ತಾರಲ್ಲ. ರಸಗೊಬ್ಬರ ಎಷ್ಟಿತ್ತು, ಇವತ್ತು ರಸಗೊಬ್ಬರ ಎಷ್ಟಾಗಿದೆ ಅಂತ ಫಸ್ಟ್ ಅವ್ರು ತೆಗೆದು ನೋಡಲಿ. ಯಾವ ಥರ ಮಟ್ಟದಲ್ಲಿ ಅವ್ರದ್ದೇ ದುಡ್ಡು ರೈತರದ್ದು ರಸಗೊಬ್ಬರನ ವಸೂಲಿ ಮಾಡ್ಕೊತಾರೆ, ತಿರ್ಗಾ ಅವ್ರಿಗೆ 6,000 ರೂಪಾಯಿ ಕೊಡ್ತಾರೆ ಇವ್ರಿಗೆ. ಇವತ್ತು ಇನ್ನೊಂದು ಅಂಕಿ ಅಂಶವನ್ನು ನಾನು ಓದಿದೆ, ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ನಾನು ಅದನ್ನು ಅವರಿಗೆ ಉತ್ತರ ನಾನು ಕೊಡ್ತೀನಿ. ಒಂದೇ ಸೆಕೆಂಡ್ ಅವ್ರಿಗೆ ಮಾತಾಡಕ್ ಬಿಟ್ಟಿದ್ದೀನಿ. ಅದೇ ತರ ನೀವು ರೈತರಿಗೆ 6,000 ಅಂತ ಹೇಳಿದ್ರಲ್ಲ, ಯಕಶ್ಚಿತ್ 6,000 ಅಂತ ನಿಮಗೆ ಇರ್ಬೋದು. 6,000 ಈಗ್ಲೂ ಕೇಂದ್ರ ಸರ್ಕಾರ ಪ್ರತಿ ರೈತರ ಅಕೌಂಟ್ಗೆ ಡೈರೆಕ್ಟ್ DBT ಮುಖಾಂತರ ಕ್ರೆಡಿಟ್ ಕೊಡ್ತಾರೆ. ಅದೇ ತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ BJP ಸರ್ಕಾರ ಇರುವಾಗ 4,000 ರೂಪಾಯಿ ರೈತರಿಗೆ ಕೊಡ್ತಾ ಇರುವಂತ ದುಡ್ಡನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸ್ಟಾಪ್ ಮಾಡಿದೆ. ಇದು ನಿಮ್ಮ ರೈತರ ಬಗ್ಗೆ ಕಾಳಜಿ. ರೈತರಿಗೆ, ರೈತರ ಬಡ ರೈತ ಮಕ್ಕಳಿಗೆ ರೈತ ವಿದ್ಯಾನಿಧಿ ಅಂತ ಹೇಳಿ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಅದು ಬಂದ್ಮೇಲೆ ಇದನ್ನು ಸ್ಟಾಪ್ ಮಾಡಿದ. ರೈತರ ಬಗ್ಗೆನೇ ಮಾತಾಡೋದು, ಬೇರೆ ಮಾತಾಡ್ತಿಲ್ಲ. BJP ಅವರಿಗೆ ಕೇಳ್ತೀನಿ, ನಿಮ್ಗೆ ಸಿದ್ದರಾಮಯ್ಯ ಆಗಿ ಮುಂದುವರೆದ್ರೆ ಒಳ್ಳೇದು ಅಥವಾ DKಶಿ ಆದ್ರೂ ಒಳ್ಳೇದು? ಅವ್ರಿಗೆ ಯಾವ ಸಿಎಂ ಬೇಕು ಕೇಳ್ಬಿಡಿ. ನಂಗೆ ಕೇಳಿದ್ದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಂದ್ ಮಾತಿಲ್ಲಿ ಹೇಳ್ತೀನಿ. ಸಿದ್ದರಾಮಯ್ಯಗೆ 2 ವರ್ಷದಿಂದ ಇಲ್ಲಿ ಇದ್ದಾರೆ. ರಾಜ್ಯದ ಪರಿಸ್ಥಿತಿ ಏನಾದ್ರೂ ಹದಗೆಟ್ಟಿದೆ ಬಿಟ್ಟು ಏನಾದ್ರು ಇಂಪ್ರೂವ್ ಆಗಿದೆಯಾ? ಇಲ್ಲ. ಮತ್ ನೆಕ್ಸ್ಟ್ DKಶಿ ಬರ್ತಾರೆ. ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ? ಕಾಂಗ್ರೆಸ್ ಪಕ್ಷದವರು ಯಾರೇ ಕುರ್ಚಿಯಲ್ಲಿ ಕುತ್ಕೊಳ್ಳಿ, ರಾಜ್ಯದ ಪರಿಸ್ಥಿತಿ, ಕಾಂಗ್ರೆಸ್ ನ ಮನಸ್ಥಿತಿ ಏನಾದ್ರು ಚೇಂಜ್ ಆಗುತ್ತಾ? ಏನು ಚೇಂಜ್ ಆಗಲ್ಲ. ಜನ ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಇದನ್ನು ಓಪನ್ ಆಗಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ BJP ಅದನ್ನೇ ಕೇಳ್ತಾ ಇದೀನಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನದಲ್ಲಿ ನಾವು ಹೋಗುವಾಗ್ಲೂ ಹೇಳಿದೀವಿ, ನೋಡಿ ನಿಮ್ಮ ಕರೆಕ್ಟ್ ಆಗಿರೋ ನಿಮ್ಮ CM ಕುರ್ಚಿ ಭದ್ರಪಡಿಸ್ಕೊಂಡು ನೀವು ಬನ್ನಿ, ಅಲ್ಲಿ ಬಂದು ಕೂಡ CM ಕುರ್ಚಿ ಬಗ್ಗೆ ಚರ್ಚೆ ಮಾಡಬೇಡಿ, ನಮ್ಗೆ ಹಂಗಾಮಿ CM ಬೇಡ ಅಂತ ಅವತ್ತೇ ನಾವು ಹೇಳಿದೀವಿ. ಹಂಗಾಮಿ ಅಂದ್ರೆ ಇವ್ರು ಯಾರಂತ ಇವರಿಗೆ ಗೊತ್ತಿಲ್ಲ ನೋಡಿ, ಆ ತರದ್ದು ಬೇಡ ನಮ್ಗೆ. ಅವಾಗ್ಲೇ ಹೇಳ್ತಾರೆ, ಅವ್ರ ಮಗ ಹೇಳಿದ್ರು ಅಂತ ಹೇಳ್ತಾರೆ. ರಾಜ್ಯದ CM ರೀ ಅವರು, ಮಗ ಎಲ್ಲಿಂದ ಬರುತ್ತೆ? ಅವ್ರು ಇರ್ತಾರೆ, ಇವ್ರು ಹೋಗ್ತಾರೆ, ಮಗ ಹೇಳಿದಾರೆ ಅಂದ್ರೆ ಅದಕ್ಕೇನು ವ್ಯಾಲಿಡ್ ಇಲ್ವಾ?
ಅವ್ರು ಹೇಳಿದಾರ ಅಂತ ಹೇಳಿದ್ರೆ ಅವರಿಗೆ ಮುನ್ಸೂಚನೆ ಬಂದಿರುತ್ತೆ, ನಮಗ್ ಬೇಡ ಅದು. ನಾನು ಹೇಳುದು ನೋಡಿ, ಇಷ್ಟು ತೊಂದರೆಗಳಿದೆ, ಒಂದೆರಡು ತೊಂದರೆ ಅಲ್ಲ. ನೀವು ಒಂಚೂರು ಟೈಮ್ ಕೊಟ್ರೆ ಎಷ್ಟು ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ರಲ್ಲ, ಹೋಗ್ಲಿ ಒಂದು 10 ಹೇಳಿ ಸರ್ ಪ್ರಣಾಳಿಕೆಯಲ್ಲಿ ಏನೇನಾಗಿದೆ ಅಂತ ಹೇಳಿ. ನಾನ್ ಬಾಯಟ ಹೇಳಬಲ್ಲ ಏನೇನಾಗಿಲ್ಲ ಅಂತ. ನಾವ್ ಹೇಳೋದು ಕೇಳ್ರಿ, ನಾವು 5 ಗ್ಯಾರಂಟಿ ಕೊಟ್ಟಿದ್ವಿ, 5 ಗ್ಯಾರಂಟಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಇನ್ನೂ 1 ಗ್ಯಾರಂಟಿ ಎಕ್ಸ್ಟ್ರಾ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಯಾವ್ದಾದ್ರು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಯಾವ ಲೇಡೀಸ್ ಬಂದಿದೆ ಅಂತ ಹೇಳಿದ್ರಿ, ಯಾರಿಗಾರು ಬಂದಿದೆ ಒಂದು ಫೋನ್ ತಗೊಳ್ಳಿ. ಬೇಡ ಒಂದ್ ಸೆಕೆಂಡ್, ನಾನು ಮುಗಿಸ್ಬಿಡ್ತೀನಿ ಒಂದು 5 ಸೆಕೆಂಡ್ಗೆ. ಇಷ್ಟು MLA-ಗಳಿಗೆ 25 ಕೋಟಿ, ಬಿಜೆಪಿ ಅವರಿಗೆ ಕಾಂಗ್ರೆಸ್ ಅವರಿಗೆ 50 ಕೋಟಿ ಅಂತ ತಾರತಮ್ಯ ಮಾಡಿದ್ರು ಪರವಾಗಿಲ್ಲ. ಒಂದು MLA-ಗೆ ಲೈನ್ ತಗೊಳ್ಳಿ, ಯಾವ್ದಾದ್ರು ಕರ್ನಾಟಕ ರಾಜ್ಯದ MLA 1 ಕಿಲೋಮೀಟರ್ ರಸ್ತೆ ಅಥವಾ ಒಂದು ಶಂಕುಸ್ಥಾಪನೆ ಮಾಡಿದಾರೆ ಅಂದ್ರೆ ಲೈನ್ ತಗೊಳ್ಳಿ, ಬೇರೆ ಬೇಡ, ಸಿಂಪಲ್. ಇದನ್ನ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ. ಎಲ್ಲಿ ಮಾಡಿದಾರೆ, ಏನಾಗಿದೆ ಅಂತ ಹೇಳಿ. ಏನಾದ್ರು ನೋಡಿದ್ರೆ ಮೊನ್ನೆ ಒಂದು ಖಾಸಗಿ ಚಾನೆಲ್ ಅಲ್ಲಿ ನೋಡಿದೆ, ಮಾಡಿರುವ ಡಾಮರ್ ಹಾಕಿರೋದನ್ನ 1 ವಾರದಲ್ಲಿ ಎದ್ದು ಬರ್ತಾ ಇದೆ, 1 ವಾರದಲ್ಲಿ. ನಿಮ್ಮಿಬ್ಬರತ್ರ ಮಾತಾಡಿಸ್ತೀನಿ ಸರ್, ಇಬ್ಬರತ್ರ ಮಾತಾಡಿಸ್ತೀನಿ ಸರ್. ಈಗ ರಾಜ್ಯದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಅಧಿವೇಶನದಲ್ಲಿ ಏನ್ ಚರ್ಚೆ ಆಗ್ಬೇಕಿದೆ ನೋಡಿ, ಅದು ಒಳಗಡೆ ಏನೂ ಆಗ್ತಾ ಇಲ್ಲ, ಎಲ್ಲ ಹೊರಗಡೆನೆ ಆಗ್ತಾ ಇರೋದು. ಸರ್ ಏನಕ್ಕೆ ಈ ತರ ಪರಿಸ್ಥಿತಿ ಬಂದಿದೆ ಅಂದ್ರೆ, ಅಪೋಸಿಷನ್ ಲೀಡರ್ ಅನ್ನೋದು ಇರ್ತಾರಿಲ್ಲ, ಅದು ಬಹಳ ಮುಖ್ಯ. ಅವರು ಈ ಥರ ಚರ್ಚೆಗಳು ಬಂದು ಆಚೆ ಹೇಳಬೇಕು, ರೀ ಈ ಅಧಿವೇಶನ ನಾವು ಕರೆದಿರೋದು ನಾರ್ತ್ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋಕ್ಕೆ, ದಯವಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಆದರೆ BJP ಅವರು ಇದೇ ಚರ್ಚೆ ಆಗಲಿ ಅಂತಾನೆ ಅವರು ಮನಸ್ಸಿಂದ ಸಪೋರ್ಟ್ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಗೊತ್ತು ಮೇಡಮ್, BJP ಅವ್ರು ಏನ್ ಮಾತಾಡ್ತಾ ಇದ್ದಾರೆ. ಹೌದು ಮೇಡಮ್, ಅವ್ರು ಮಾತಾಡಿದ್ರಲ್ಲ, ನಿಮ್ಮವ್ರು ಯಾವ ತರ ರಿಯಾಕ್ಟ್ ಮಾಡಬೇಕು BJP ಅವರು. ನಿಜವಾಗ್ಲೂ ನಿಮಗೆ ಕರ್ನಾಟಕದ ಬಗ್ಗೆ ಮೇಡಮ್, ನಿಜವಾಗ್ಲೂ BJPಗೆ ಕರ್ನಾಟಕದ ಬಗ್ಗೆ ಸ್ವಲ್ಪ ಏನಾದ್ರು ಕಾಳಜಿ ಇದ್ರೆ, ನಾಳೆ ಬೆಳಿಗ್ಗೆ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಬೆಳಗಾವಿ ಸೆಕ್ಷನ್ ಅಲ್ಲಿ ಯಾವುದೇ ತರಹದ ಬೇರೆ ಚರ್ಚೆಗಳು ನಡಿಬೇಡ್ದು ಅಂತ ಹೇಳಿ ನೋಡೋಣ. ತಾಕತ್ತು ದಮ್ಮಿದ್ರೆ ಮಾಡಲ್ಲ. ಏನಕ್ಕೆ ಮೇಡಮ್ ದಯವಿಟ್ಟು ಇಲ್ಲಿ ಕೇಳಿ, ಬಿಜೆಪಿ ಅವ್ರಿಗೆ ಏನ್ ಗೊತ್ತಾ, ಬಿಜೆಪಿ ಅವ್ರು ಬಿಟ್ರೆ ಬೇರೆ ಎಲ್ಲರಿಗೂ ಮಾಹಿತಿ ಕೊರತೆ ಇರುತ್ತೆ. ಬಿಜೆಪಿ ಅವ್ರ ಹತ್ರನೇ ಎಲ್ಲ ಮಾಹಿತಿಗಳಿರುತ್ತೆ, ಬೇರೆಯವ್ರ ಹತ್ರ ಎಲ್ಲರಿಗೂ ಮಾಹಿತಿ ಕೊರತೆ ಇರುತ್ತೆ. ದಯವಿಟ್ಟು ನಾವು ಚರ್ಚೆ ಮಾಡುವಾಗ ನಮ್ಗೆ ಅವಕಾಶ ಮಾಡ್ಕೊಳ್ಳಿ. ಚರ್ಚೆ ನಡೀತಾ ಇದೆಯಲ್ಲ, ಇವತ್ತು ಏನ್ ಮಾಡಿದ್ರು ಅಪೋಸಿಷನ್ ಲೀಡರ್, ಇನ್ನ ಅದ್ರಲ್ಲಿ ಬೆಂಕಿ ಆಗ್ತವ್ರೆ. ಇವ್ರು CM ಆಗ್ಲಿ ಅವ್ರು CM ಆಗ್ಲಿ ಅಂತ. ಅವ್ರು ಏನ್ ಹೇಳ್ಬೇಕಾಗಿತ್ತಂದ್ರೆ, ನೋಡ್ರಿ ಯಾರಾದ್ರೂ CM ನಾಳೆಯಿಂದ ಚರ್ಚೆ ಬೆಳಗಾವಿಯಲ್ಲಿ ಚರ್ಚೆ ನಡೀಬೇಕಾಗಿರೋದು ಯಾವ್ದು ಗೊತ್ತಾ, ನಾರ್ತ್ ಕರ್ನಾಟಕದಲ್ಲಿ ಯಾವ ತರ ಡೆವಲಪ್ಮೆಂಟ್ ಬೆಂಗಳೂರಿಗೆ, ನಾರ್ತ್ ಕರ್ನಾಟಕದಿಂದ ಬೆಂಗಳೂರು ಜನ ಬರ್ತಾ ಇದಾರೆ, ಅಲ್ಲಿ IT-BT ಕಂಪನಿಗಳಿಲ್ಲ, ಅಲ್ಲಿ ರೈತರ ಕಷ್ಟ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿತ್ತು. ನೀವೇನು ಮಾಡ್ತಾ ಇಲ್ಲ. ಬರೀ ಏನ್ ಗೊತ್ತಾ ಮೇಡಮ್, ಅರ್ಥ ಆಗುತ್ತೆ, ನಿಮ್ಮ ಮನಸ್ಥಿತಿನೂ ಅರ್ಥ ಆಗುತ್ತೆ ನಮ್ಗೆ, ಜನನು ನೋಡ್ತಾ ಇದಾರೆ ನೀವೇನ್ ಮಾತಾಡ್ತಾ ಇದೀರಾ ಹೆಂಗೆ ಅಂತ. ಅದ್ರ ಜೊತೆಯಲ್ಲೇ ಅಪೋಸಿಷನ್ ಹೆಂಗಿರುತ್ತೆ, ನಿಮ್ಮ ಕಮ್ಯುನಿಟಿಯಿಂದ ಏನಾದ್ರೂ ಒಂದು ತೀರ್ಮಾನವನ್ನು ತಗೊಂಡಿದ್ದೀರಾ ಸರ್? ಈಗಾಗಲೇ ಪೇಪರ್ ಪೆನ್ ಕೊಟ್ಟರಲ್ಲ ರೀ ಜನ. ಈಗ ನಮಗೆ DK ಶಿವಕುಮಾರ್ ಅವ್ರಿಗೆ ಮೇಡಮ್ ಹೇಳ್ದಂಗೆ ಪೇಪರ್ ಪೆನ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. 140 ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮಾಡಬೇಕು ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ ತೀರ್ಮಾನ ತಗೋಬೇಕಾಗ್ತದೆ. ಅವರು ಯಾವುದೇ ಪಕ್ಷಕ್ಕೆ ವಲಸೆ ಹೋದವರಲ್ಲ, ಅವರು ಆಮೇಲೆ ಯಾವುದೇ ಪಕ್ಷದಿಂದ ಬಂದವರಲ್ಲ. 1994ರಲ್ಲಿ ಇಂಡಿಪೆಂಡೆಂಟಾಗಿ ನಿಂತರು. ಅವರು ಒಂದು ಪಕ್ಷದಿಂದ ಹೊರಗಡೆ ಹಾಕಿದ್ರು ಅವ್ರನ್ನ. ಆದರೂ ಕೂಡ ಅವರು ಅವತ್ತು ದೇವೇಗೌಡರು ಕರೆದು ನಾನು ಸೀಟ್ ಕೊಡ್ತೀನಿ ಬಾರಪ್ಪ ಅಂತಂದ್ರು. ದೇವೇಗೌಡರ ಜೊತೆ ಹೋಗಲಿಲ್ಲ ಅವತ್ತು ಅವರು. ಅದೇ ಪಕ್ಷದಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದು ಮತ್ತೆ ತಿರುಗಿ ಪಕ್ಷಕ್ಕೆ ಸೇರಿಕೊಂಡು SM ಕೃಷ್ಣ ಅವ್ರನ್ನ ಅಧ್ಯಕ್ಷರು ಮಾಡಿ 99 ಸರ್ಕಾರನ ಬರಲಿಕ್ಕೆ DK ಶಿವಕುಮಾರ್ ಅವರು ಕಾರಣ ಅವತ್ತಿನ ದಿನಗಳಲ್ಲಿ. ತದನಂತರ ಬೆಳೆದಂಥ ಬೆಳವಣಿಗೆಯಲ್ಲಿ ನಮ್ಮ ತಿಂದವ್ರು ಮಾತಾಡ್ತಾರೆ ಪಾಪ. ಅವತ್ತು ಅವರ ಅಪ್ಪ ಅವರು ಮೈಸೂರಲ್ಲಿ ನಡೆದಂಥ ಚುನಾವಣೆಗೆ ಬೈ ಎಲೆಕ್ಷನ್ ನಡೀತಲ್ಲ, ಅವರು ದಳ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಯತೀಂದ್ರ ಇರಲಿಲ್ಲ ಅವತ್ತು. ಯತೀಂದ್ರ ಎಲ್ಲ ಓದ್ಕೊಂಡಿದ್ರು, ಇನ್ನು ಡಾಕ್ಟರ್ ಆಗಿ ಓದ್ಕೊಂಡಿದ್ರು ಅವರು. ಅವತ್ತಿನ ಪರಿಸ್ಥಿತಿಗೆ DK ಶಿವಕುಮಾರ್ ಅವರು ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜಿ ಮಾಡಿ, ಅದು ದೇವೇಗೌಡರ ಮೇಲೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಇಷ್ಟೆಲ್ಲ ಇದ್ದು ಕೂಡ ಗೆಲ್ಸ್ಕೊಂಬಂದಲಿಕ್ಕೆ ಕಾರಣ DK ಶಿವಕುಮಾರ್ ಅವರು. ಮಾತಾಡ್ತಾರೆ DK ಶಿವಕುಮಾರ್ ಅವರು, ಯಾಕೆ ನೀವೆಲ್ಲ ಏನು ಮಾಡಲಿಲ್ಲ ಪಕ್ಷಕ್ಕೋಸ್ಕರ ಅಂತ. ಒಂದು ಇವಾಗ ಮಾತಾಡ್ತಾ ಹೇಳಿದ್ರಿ, ಎರಡನೇ ಮಾಧ್ಯಮದವರು ಮಾತ್ರ ಈ ಚರ್ಚೆನ ಇಟ್ಕೊಂಡಿರೋದು ಅಂತಲ್ಲ, ಇವ್ರು ಮಾಧ್ಯಮದವರು ಅಲ್ಲ. ನಾನು ಮಾಧ್ಯಮ ಅಲ್ಲ. ಆಮೇಲೆ ಒಂದು ಒಕ್ಕಲಿಗರ ಸಮುದಾಯ ಕೂಡ ನಾವು ತೀರ್ಮಾನ ತಗೊಂಡಿದ್ದೀವಿ, ಏನಾದರೂ ನಮಗೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡದಲ್ಲೇ ಇದ್ರೆ, ಹಿಂದೆ 2094ರಲ್ಲಿ ಒಂದು ಮೀಸಲಾತಿ ಪ್ರಮಾಣನ ಕೊಡಲಿಲ್ಲ ಅಂಥೇಳಿ ಇದೇ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಇವತ್ತು ಸರ್ಕಾರ ಬೀಳಲಿಕ್ಕೆ ಕಾರಣ. ಅವತ್ತು ಸರ್ಕಾರ 1990 ಕುಮಾರಸ್ವಾಮಿ ಅವ್ರು ಕಾಣಿಸೋದಿಲ್ವಾ? ಕುಮಾರಸ್ವಾಮಿ ಅವರು ವೈಯಕ್ತಿಕವಾದಂಥ ಬೆಳವಣಿಗೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಅವ್ರೇನು ಈಚೆಗೆ ಬಂದು ಇದು ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರು ಏನಿದ್ರು ಕೂಡ
ಅವರು ಅವ್ರ ಮಗ ಅವ್ರ ಮೊಮ್ಮಗ ಅವ್ರು ಆ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ ಹೊರತು ಅವರಿದ್ದಂಥ ಒಕ್ಕಲಿಗರೆಲ್ಲರನ್ನೂ ಕೂಡ ದಬ್ಬಿಟ್ರು. ಅವ್ರ ತಂದೆ ಕಾಲದಲ್ಲಿ ಇದ್ದಂಥ ಯಾರ್ಯಾರು ಒಕ್ಕಲಿಗರು ಇದ್ರಲ್ಲ ಲೀಡರ್ಗಳು, ನಮ್ಮ ವೈ ಕೆ ರಾಮಯ್ಯನವರು ಒಕ್ಕಲಿಗರ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಒಕ್ಕಲಿಗರ ಪರವಾಗಿಲ್ಲ, ಓಟ್ಗೋಸ್ಕರ ಒಕ್ಕಲಿಗರು ಅಷ್ಟೇ ಅವ್ರಿಗೆ, ಓಟ್ಗೋಸ್ಕರ ನಾವು ಒಕ್ಕಲಿಗರ ಪರವಾಗಿದ್ದೀವಿ ಅಂತ ಯಾರು ಒಕ್ಕಲಿಗರನ್ನ ಒಬ್ಬ ಒಕ್ಕಲಿಗರನ್ನ ಅವರು ತಯಾರು ಮಾಡಿದಾರ? ಎಲ್ಲ ಒಕ್ಕಲಿಗರು ಹೊರಗಡೆ ಬಂದ್ಬಿಟ್ರು. ವೈ ಕೆ ರಾಮಯ್ಯನವ್ರು ಇರ್ಬೋದು, ಬಚ್ಚೇಗೌಡರು ಇರ್ಬೋದು, ಕುಂಟ ಬೈರೇಗೌಡರು ಇರ್ಬೋದು, ನಾಗೇಗೌಡರು ಇರ್ಬೋದು, ನಮ್ಮ ಇವರು ಹಿಂದೆ ಇದ್ದಂಥ ಭಾಳ ಜನ ಒಕ್ಕಲಿಗರ ಸಮಾಜದವ್ರನ್ನ ಕೂಡ ಹೊರಗಡೆ ಹಾಕಿದ್ದಾರೆ. ಒಂದು. ಎರಡನೇದು, ಕುಮಾರಸ್ವಾಮಿ ಅವರು ಮಾತಾಡ್ತಾರೆ, ಸ್ವಾಮೀಜಿ ಮೇಲೆ ಮೊನ್ನೆ ಮಾತಾಡ್ತಾರೆ, ನೆನೆ ಅಪಾಲಜಿ ಕೇಳ್ತಾರೆ. ಇದೇನು ಒಬ್ಬ ಮುಖ್ಯಮಂತ್ರಿ ಆಗಿ ಒಬ್ಬ ದೇಶದ ಪ್ರಧಾನಮಂತ್ರಿ ಮಗಾಗಿ ಒಬ್ಬ ಅಪಾಲಜಿ ಕೇಳೋಂಥದ್ದೇನು? ಆಯಿತು ಮಾತಾಡಿದ್ದಾರೆ, ಸ್ವಾಮೀಜಿ ಸರಿಯಿಲ್ಲ ಅಂತ ಹೇಳಬೇಕು. ಅದ್ಯಾಕದನ್ನ ಅವತ್ತು ಎರಡು ಮಠಗಳು ಮಾಡಲಿಕ್ಕೆ ಈಗ ಅವರು ಸ್ವಾಮೀಜಿಗೆ ರಾಜಕೀಯ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ತಪ್ಪು ಅಂತ ಹೇಳ್ತಿದ್ದೀರೋ ಅಥವಾ ಸ್ವಾಮೀಜಿ ಹತ್ರ ತಪ್ಪಲ್ಲ, ಅವರು ಕ್ಷಮೆ ಕೇಳಿದ್ದು ತಪ್ಪು ಅಂತ ಹೇಳ್ತಾರೆ? ಕ್ಷಮೆ ಕೇಳೋದಲ್ಲ, ಕ್ಷಮೆ ಕೇಳೋದಂತಲ್ಲ, ಅವ್ರು ಮಾತಾಡೋದೇ ತಪ್ಪು. ಅವರು ಫಾದರ್ 1994ರಲ್ಲಿ ಸಮಾವೇಶ ನಡೆದಲೇ ಇದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ಪ್ರಧಾನಮಂತ್ರಿನೂ ಹಾಗಾಗಿ ಅವಕಾಶ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮ ಸಮಾಜನೆಲ್ಲ ಕಟ್ಟಿಕೊಂಡು ಇಡೀ ದೇಶದ ತುಂಬ ಅವರೇನು ಎಲ್ಲೆಲ್ಲಿದ್ದಾರೋ ಅವ್ರನ್ನೆಲ್ಲ ಮಾಡಿದಕ್ಕಂಥ ಪರಿಣಾಮವಾಗಿ ಆಯ್ತದು. ಇವತ್ತು ಅಷ್ಟೇ ದೇವೇಗೌಡರು ಮುಖ್ಯಮಂತ್ರಿ ಮಾಡಲಿಲ್ವಲ್ಲ, ನಡೆದಂಥ ಬೆಳವಣಿಗೆ ತಾವೆಲ್ಲ ಗೊತ್ತಿರ್ಬೋದು. ಹೆಗ್ಡೆಯವರು ದೇವೇಗೌಡರ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲಿಲ್ಲ. ಆ ಪರಿಸ್ಥಿತಿ ಮತ್ತೆ ಕಾಣಬೇಕಾಗ್ತದೆ. ಅದಕ್ಕೆ ದೇವೇಗೌಡರು ಯಾವುದೇ ಕಾರಣದಿಂದಲೂ ಕೂಡ ನಮ್ಮ ಸಮಾಜ ತೀರ್ಮಾನ ತಗೊಂಡಿದೆ.